ಬಿಜೆಪಿ ಪಾಲ್ಗೊಂಡಿಲ್ಲ ಬಜೆಟ್ನಲ್ಲಿ, ಬಾಯ್ಕಾಟ್ ಮಾಡಿದೆ. ಈ ಬಡ್ಜೆಟನ್ನು ನೋಡ್ತಿದ್ದಾಗೇನೆ ಯಾರೂ ಸಹ ಬಡ್ಜೆಟನ್ನು ಪೂರ್ಣ ನೋಡೋಕ್ಕೂ ಕೇಳೋಕ್ಕೂ ಸಿದ್ಧ ಇಲ್ಲ ಅಂತ ಮನವರಿಕೆ ಆದಮೇಲೆ ಬಿ ಜೆ ಪಿ ನಮ್ಮ ಎಲ್ಲರೂ JDSನವರು ವಾಕೌಟ್ ಮಾಡಿ ಹೊರಗಡೆ ಹೋಗಿ ಧರಣಿ ಕುಂತ್ಕೊಂಡ್ರು. ಇದರ ಅರ್ಥ ಈ ಸರ್ಕಾರದ ಈ ಒಂದು ಬಡ್ಜೆಟನ್ನು ಪ್ರತಿಪಕ್ಷಗಳು ಯಾರೂ ಒಪ್ತಾ ಇಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ. ವಿರೋಧ ಮಾಡೋಕ್ಕಾಗಿ ಹೊರಗಡೆ ಹೋಗಲಿಲ್ಲ. ಈ ಬಡ್ಜೆಟನ್ನು ನೋಡಿದ ಮೇಲೆ ಇದರಿಂದ ಯಾವ ರೈತರಿಗೂ ನ್ಯಾಯ ಸಿಗೋದಿಲ್ಲ, ಬರಗಾಲ ಪೀಡಿತ ರೈತರಿಗೂ ನ್ಯಾಯ ಸಿಗೋದಿಲ್ಲ ಅಂತ ಮನವರಿಕೆ ಆದಮೇಲೆ ವಾಕೌಟ್ ಮಾಡಿದ್ರು. ಇವತ್ತು ಸಾಯಂಕಾಲ ನಾವೆಲ್ಲ ಡೆಲ್ಲಿಗೆ ಹೋಗ್ತಾ ಇದ್ದೇವೆ. ನಾಳೆ ನಾಡಿದ್ದು 2 ದಿನ ರಾಜ್ಯ ಕಾರ್ಯಕಾರಿಣಿ ಇದೆ, ಅದರಲ್ಲಿ ಭಾಗವಹಿಸೋಕ್ಕೋಸ್ಕರ ಹೋಗ್ತಾ ಇದ್ದೇವೆ. ಧನ್ಯವಾದ. ಬಿಜೆಪಿ ಪಾಲ್ಗೊಂಡಿಲ್ಲ ಬಜೆಟ್ನಲ್ಲಿ, ಬಾಯ್ಕಾಟ್ ಮಾಡಿದೆ. ಈ ಬಡ್ಜೆಟನ್ನು ನೋಡ್ತಿದ್ದಾಗೇನೆ ಯಾರೂ ಸಹ ಬಡ್ಜೆಟನ್ನು ಪೂರ್ಣ ನೋಡೋಕ್ಕೂ ಕೇಳೋಕ್ಕೂ ಸಿದ್ಧ ಇಲ್ಲ ಅಂತ ಮನವರಿಕೆ ಆದಮೇಲೆ BJP ನಮ್ಮ ಎಲ್ಲರೂ JDSನವರು ವಾಕೌಟ್ ಮಾಡಿ ಹೊರಗಡೆ ಹೋಗಿ ಧರಣಿ ಕುಂತ್ಕೊಂಡ್ರು. ಇದರ ಅರ್ಥ ಈ ಸರ್ಕಾರದ ಈ ಒಂದು ಬಡ್ಜೆಟನ್ನು ಪ್ರತಿಪಕ್ಷಗಳು ಯಾರೂ ಒಪ್ತಾ ಇಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ. ವಿರೋಧ ಮಾಡೋಕ್ಕಾಗಿ ಹೊರಗಡೆ ಹೋಗಲಿಲ್ಲ. ಈ ಬಡ್ಜೆಟನ್ನು ನೋಡಿದ ಮೇಲೆ ಇದರಿಂದ ಯಾವ ರೈತರಿಗೂ ನ್ಯಾಯ ಸಿಗೋದಿಲ್ಲ, ಬರಗಾಲ ಪೀಡಿತ ರೈತರಿಗೂ ನ್ಯಾಯ ಸಿಗೋದಿಲ್ಲ ಅಂತ ಮನವರಿಕೆ ಆದಮೇಲೆ ವಾಕೌಟ್ ಮಾಡಿದ್ರು. ಇವತ್ತು ಸಾಯಂಕಾಲ ನಾವೆಲ್ಲ ಡೆಲ್ಲಿಗೆ ಹೋಗ್ತಾ ಇದ್ದೇವೆ. ನಾಳೆ ನಾಡಿದ್ದು 2 ದಿನ ರಾಜ್ಯ ಕಾರ್ಯಕಾರಿಣಿ ಇದೆ, ಅದರಲ್ಲಿ ಭಾಗವಹಿಸೋಕ್ಕೋಸ್ಕರ ಹೋಗ್ತಾ ಇದ್ದೇವೆ. ಧನ್ಯವಾದ.